ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಬನ್ನಿ ಫ್ರೆಂಡ್ಸ್, ನಿನ್ನ ಜೊತೆ ನನ್ನ ಕತೆ ಸೀರಿಯಲಿನ ಇವತ್ತಿನ ಸಂಚಿಕೆ ಏನಾಗ್ತಿದೆ ಅಂತ ನೋಡೋಣ. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ ಅವರೆಲ್ಲ ಪುಟ್ಟದೊಂದು ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಬನ್ನಿ ಸ್ಟಾರ್ಟ್. ಫ್ರೆಂಡ್ಸ್, ಮೊದಲಿಗೆ ಇಲ್ಲಿ ಮನಸ್ವಿನಿ, ಅಪೇಕ್ಷಾ ಹಾಗೂ ದೇವಿಯಾನಿ ಮಾತಾಡ್ತಾ ಇರ್ತಾರೆ. ಅಲ್ಲಿ ಅಪೇಕ್ಷಾ ಕೋಪ ಮಾಡ್ಕೊಂಡು ಹೇಳ್ತಾ ಇರ್ತಾಳೆ, ನನಗೆ ಮೊದಲೇ ಭೂಮಿ ಕಂಡ್ರೆ ಆಗಲ್ಲ ಆಯಿತಾ, ಈ ಮನೆಗೆ ಅವಳು ಸೂಟಬಲ್ ಅಲ್ಲ, ಗುಂಪಿಗೆ ಸೇರಿದ ಪದ ಅಂತಂದರೆ ಅದು ಭೂಮಿ. ಅವಳನ್ನ ಮನೆಯಿಂದ ಹೇಗಾದರೂ ನಾನು ಓಡಿಸ್ಲೇಬೇಕು ಅತ್ತೆ ಅನ್ಬೇಕಾದ್ರೆ ಅದು ಆಗಲ್ಲ, ನನ್ನ ಮಗಳು ಥರ ಅನ್ಬೇಕಾದ್ರೆ ನೀವು ಬೇಕಾದರೆ ಅವಳನ್ನ ಮಗಳು ಅಂತ ಅಂದ್ಕೊಳ್ಳಿ ಆಯಿತಾ, ಆದರೆ ನಾನು ಈ ವಿಷಯದಲ್ಲಿ ನಿಮಗೆ ಯಾವತ್ತೂ ಸಪೋರ್ಟ್ ಮಾಡಲ್ಲ, ಅವಳು ನಮ್ಮ ಮನೆಯಿಂದ ಆಚೆ ಹಾಕೋ ಪ್ಲ್ಯಾನ್ ನಾನು ಮಾಡೇ ಮಾಡ್ತೀನಿ ಅಂತ ಅನ್ಬೇಕಾದ್ರೆ ದೇವಿಯಾನಿ ಅಪೇಕ್ಷೆಗೆ ಕನಸನ್ನೇ ಮಾಡ್ತಾ ಇರ್ತಾಳೆ. ಆವಾಗ ಇದ್ರ ಮೇಲೆ ನಿನ್ನಿಷ್ಟ ಆಯಿತಾ, ನಿನಗೆ ಹೇಗೆ ಅನಿಸುತ್ತೆ ಹಾಗೆ ಮಾಡಮ್ಮ ಅನ್ಬೇಕಾದ್ರೆ ಸರಿ, ಹಾಗಾದರೆ ನಾನು ಅಜಿತ್ ಹತ್ರ ಹೋಗ್ತೀನಿ ಅನ್ಬೇಕಾದ್ರೆ ನೋಡು, ಅಜಿತ್ ಹತ್ರ ಮನಸ್ವಿನಿ ಹೋಗೋದು ಇಷ್ಟ ಇಲ್ಲ, ಯಾಕೆಂದರೆ ಅಜಿತ್ಗೆ ಮೊದಲೇ ಮನಸ್ವಿನಿ ಮೇಲೆ ಕೋಪ, ಇವಳು ಸಹ ಅಲ್ಲಿಗೆ ಹೋದರೆ ಅವಾಯ್ಡ್ ಮಾಡ್ತಾನೆ, ಹಾಗೆ ಏನಾದರೂ ಬೇಜಾರು ಮಾಡಿ ಕಳಿಸ್ತಾನೆ. ಮನಸ್ವಿನಿಗೆ ಬೇಜಾರಾಗೋದು ನನಗೆ ಇಷ್ಟ ಇಲ್ಲ, ಒಂದು ಕೆಲಸ ಮಾಡು, ನೀನು ಹೇಗಿದ್ರು ಅವನ ಅಕ್ಕ ಅಲ್ವಾ, ನೀನು ಹೋಗು ಅನ್ಬೇಕಾದ್ರೆ ನಾನು ಹೋಗ್ಬೇಕಾ ಅತ್ತೆ ಅನ್ಬೇಕಾದ್ರೆ ಹೌದು ಅಂತ ಅನ್ಬೇಕಾದ್ರೆ ಒಂದಿನ ಮಾತಾಡ್ತಾ ಇರಬೇಕಾದ್ರೆ ಮನಸ್ವಿನಿ ಹೇಳಿರ್ತಾಳೆ, ಅಜಿತು ಸಹ ಅನುಮಾನ ಪಡ್ತಾ ಇದ್ದಾನೆ, ನಾನು ಅಶ್ವಿನಿ ಮನಸ್ವಿನಿ ಅಲ್ಲ ಅಂತ ಎಲ್ಲರ ಮುಂದೆ ಪ್ರೂವ್ ಮಾಡಬೇಕು ಅಂತ ಹೊರಟಿದ್ದಾನೆ ಅಂತ ಈ ಕಡೆ ಅಪೇಕ್ಷೆ ಜೊತೆ ಹೇಳಿದ್ದನ್ನು ನೆನ್ಪು ಮಾಡಿಕೊಂಡು ಅಪೇಕ್ಷಾ ಹೌದು ಅವಳ ಮೇಲೆ ತುಂಬ ಕೂಗಾಡ್ತಾನೆ, ನಾನು ಹೋಗೋದು ಸರಿ ಅಲ್ವಾ ಅಂತ ತನ್ನ ಮನಸ್ಸಲ್ಲಿ ಅಂದ್ಕೊಬಿಟ್ಟು ಸರಿ ಅತ್ತೆ ನಾನು ಹೋಗ್ತೀನಿ ಅನ್ಬೇಕಾದ್ರೆ ಆಯಿತು ಹೊರಡಿ ಅಂತ ಕಳಿಸ್ಬಿಟ್ಟು ಒಳ್ಳೆ ಹುಚ್ಚು ಹುಡುಗಿ ಆಯಿತಾ, ನಾನು ಏನು ಹೇಳಿದಕ್ಕೆಲ್ಲ ತಲೆ ಆಡಿಸ್ತಾಳೆ, ಒಳ್ಳೆ ಬಕ್ರ ಸಿಕ್ಕಿದ್ದಾಳೆ ಅಂತ ದೇವಿಯಾನೇ ಅಂದ್ಕೊಬಿಟ್ಟು ಈ ಕಡೆ ಸಾಕ್ಷಿ ಏನು ಕೆಲಸ ಮಾಡಿದ್ಲು, ನಾನು ಹೇಳಿದ ಕೆಲಸ ಮಾಡಿದ್ಲೋ ಇಲ್ವೋ ಫೋನ್ ಮಾಡೋಣ ಅಂತ ಮಾಡ್ತಾ ಇರಬೇಕಾದ್ರೆ ಈ ಕಡೆ ಸಾಕ್ಷಿನೂ ಸಹ ಬರ್ತಾ ಇರ್ತಾಳೆ. ಕಾರ್ ಡ್ರೈವಿಂಗ್ ಮಾಡ್ಕೋಬೇಕಾದ್ರೆ ಅಲ್ಲಿ ವಾಸ್ತಲ್ಲೇ ಒಂದು ಬಡಾವಣೆ ನೋಡಿಬಿಟ್ಟು ಇದು ಒಳ್ಳೆ ಪ್ರಾಪರ್ಟಿ ಆಯಿತಾ, ಇದನ್ನು ಆದಷ್ಟು ಬೇಗ ನನ್ನ ಪಲ್ಲಿಗೆ ಮಾಡ್ಕೋಬೇಕು ಅಂತ ಅಂದ್ಕೋತಾ ಇರ್ತಾಳೆ. ಸಾಕ್ಷಿ ಏನಾದರೂ ಆ ಸತ್ತಿನ ಬಗ್ಗೆ ವಿಷಯ ಗೊತ್ತಾಯ್ತು ಅನ್ಬೇಕಾದ್ರೆ ಅವನು ಹೆಣ್ಮಕ್ಳು ಕಂಡ್ರೆ ಆಗಲ್ಲ ಆಯಿತಾ, ಅಂಥವನ ಜೊತೆ ಇನ್ನೂ 2 ಡೇಸ್ ನಾನು ಮೀಟ್ ಮಾಡಿದ್ದೀನಿ, ಇನ್ನೂ ಸ್ವಲ್ಪ ಟೈಮ್ ಬೇಕು ವಿಷಯ ಎಲ್ಲ ಕಲೆಕ್ಟ್ ಮಾಡೋಕ್ಕೆ ಅಂತ ಹೇಳ್ತಾ ಇರಬೇಕಾದ್ರೆ ಈ ಕಡೆ ದೇವಿಯಾನಿ ಹೇಳ್ತಾ ಇರ್ತಾಳೆ, ಅಲ್ಲಿಗೆ ಆಂಜನೇಯನ ಭಕ್ತನ ಸೆಲೆಕ್ಟ್ ಮಾಡಿದ್ದೀನಿ ಅಂತ ಬೇಜಾರು ಮಾಡ್ಕೋತಿದ್ಯಾ ಅನ್ಬೇಕಾದ್ರೆ ಸಾಕ್ಷಿ ಹೇಳ್ತಾ ಇರ್ತಾಳೆ, ಈ ಸಾಕ್ಷಿ ಒಂದ್ಸಲ ಕಮಿಟ್ ಮಾಡಿದ್ರೆ ಯಾವುದಕ್ಕಾದ್ರೂ ಸಹ ಕಮಿಟ್ ಆದರೆ ಅದು ಬಿಡೋ ಮಾತೇ ಇಲ್ಲ, ಅದನ್ನು ಫುಲ್ಫಿಲ್ ಮಾಡೋದೇ ಬಿಡೋ ಮಗಳೇ ಅಲ್ಲ ಅಂತ ಹೇಳ್ತಾ ಇರಬೇಕಾದ್ರೆ ನನ್ನ ಕೆಲಸ ಏನೋ ನೀವು ಶುರು ಮಾಡಿದ್ರು ಬಟ್ ನೀವು ಫೀಸ್ ಹೇಳಲೇ ಇಲ್ಲ ಅಂತ ದೇವಿಯಾನಿ ಹೇಳ್ತಾ ಇರಬೇಕಾದ್ರೆ ನೀವು ನನಗೆ ಫೀಸ್ ಬೇಡ ಆಯಿತಾ, ಫೇವರ್ಬಲ್ ಆಗಿ ನನಗೊಂದು ಕೆಲಸ ಮಾಡಿಕೊಡ್ಬೇಕು ಅನ್ಬೇಕಾದ್ರೆ ದೇವಿಯಾನಿ ಸ್ವಲ್ಪ ಟೆನ್ಷನ್ ಮಾಡಿಕೊಂಡು ಏನು ಫೇವರ್ಬಲ್ ಅಂತ ಕೇಳ್ತಾ ಇರಬೇಕಾದ್ರೆ ಮಂಡ್ಯದಲ್ಲಿ ಸುಧಮ ನಗರದಲ್ಲಿರೋ ವಾಸ್ತಲ್ಯ ಬಡಾವಣೆ ಕಾಲೋನಿ ಇದೆಯಲ್ಲ ಅದು ನನಗೆ ಬೇಕು ಅಂತ ಅಂದಾಗ ಅದ ಅಂತ ಅನ್ಬೇಕಾದ್ರೆ ಹೌದು, ಅದನ್ನು ನಮ್ಮ ಡ್ಯಾಡಿಗೆ ಏನು ಕುಬ್ಜ ಮಾಡ್ಕೊಳ್ಳೋದೇನು ದೊಡ್ಡ ವಿಷಯ ಇಲ್ಲ, ಆದರೆ ಲೋಕಲ್ ಪೀಪಲ್ ಹತ್ರ ನಿಮ್ಮದು ಸಹ ಸಪೋರ್ಟ್ ಇರಬೇಕಲ್ಲ ಅದಕ್ಕೆ ಅಂದಾಗ ಅಷ್ಟೇ ತಾನೇ, ಸರಿ ಆಯಿತು ಮಾಡಿಕೊಡ್ತೀನಿ ಅಂತ ಹೇಳ್ತಾ ಇರ್ತಾಳೆ. ಈ ಕೆಲಸ ಸ್ಮೂತಾಗಿ ಆಗಬೇಕು ಅದಕ್ಕೋಸ್ಕರ ಕೇಳ್ತಾ ಇದ್ದೀನಿ ಇರಬೇಕಾದ್ರೆ ಅಷ್ಟೇ ತಾನೇ, ಸರಿ ಆಯಿತು ಮಾಡಿಕೊಡ್ತೀನಿ ಅಂತ ಕಾಲ್ ಕಟ್ ಮಾಡಿಬಿಟ್ಟು ವಾಸ್ತಲ್ಯ ಒಟ್ಟಾರ ಅಲ್ವಾ, ಆದಷ್ಟು ಬೇಗ ನಾನು ಡೀಟೇಲ್ಸ್ನ ಕಲೆಕ್ಟ್ ಮಾಡ್ಕೊಳ್ಳೋಕ್ಕೆ ಅಶ್ವಿನಿಗೆ ಹೇಳಬೇಕು, ಈಗ ಅಶ್ವಿನಿ ಅಜಿತ್ ಹತ್ರ ಹೋಗಿದ್ದಾಳೆ ಅಲ್ವಾ, ಬಂದಮೇಲೆ ಡೀಟೇಲ್ಸ್ ಕಲೆಕ್ಟ್ ಮಾಡೋಕ್ಕೆ ಹೇಳ್ತೇನೆ ಅಂತ ತನ್ನ ಮನಸ್ಸಲ್ಲಿ ಹೇಳ್ಕೊತಾ ಇರ್ತಾಳೆ. ಇನ್ನೊಂದು ಕಡೆ ಪೊಲೀಸ್ ಸ್ಟೇಷನಲ್ಲಿ ಸತ್ಯಣ್ಣನಿಗೆ ನಡೆದಿದ್ದ ವಿಷಯ ನಾನು ಅಜಿತ್ ಹೇಳ್ತಾ ಇರಬೇಕಾದ್ರೆ ಸತ್ಯಣ್ಣ ನಗಾಡ್ಕೊಂಡು ಆಯಿತು ಬಿಡಪ್ಪ, ನೀನು ಯಾರು ಸಹ ನಿನ್ನ ರೂಮಿಗೆ ಬರ್ದಂಗೆ ದಿಗ್ಬಂಧನ ಹಾಕಿದ್ದಿಲ್ಲ ಅಂತ ನಗಾಡ್ತಾ ಇರ್ತಾನೆ. ಹಾಗೆ ಸೊಂಟ ಬೇರೆ ಉಳುಕಿದೆ ಅಂತ ಬೇರೆ ಹೇಳ್ದಲ್ಲ ಅನ್ಬೇಕಾದ್ರೆ ಭೂಮಿ ಏನಣ್ಣ ನಿಮ್ಮ ತಂಗಿನ ನೆನೆಸ್ಕೊಂಡು ಈ ಥರ ಹೇಳ್ತಾ ಇದ್ದೀರಾ ಅನ್ಬೇಕಾದ್ರೆ ಹಾಗೇನಿಲ್ಲ ಆಯಿತಾ, ಸುಮ್ಮನೆ ನಗು ಬಂತು ಅಂತ ಹೇಳ್ತಿರ್ಬೇಕಾದ್ರೆ ನೀವೇನೋ ನಗ್ತೀರಾ, ಅಲ್ಲಿ ನನಗೆ ಅವಳು ಬರ್ತಿತ್ತು, ಹಾಗೆ ನಾಚಿಕೆನೂ ಆಗ್ತಿತ್ತು ಗೊತ್ತಾ, ನಿಮ್ಮ ಫ್ರೆಂಡ್ ಏನಂದ್ರು ಗೊತ್ತಾ, ಸೊಂಟ ಉಳುಕಿತ್ತು ಅದಕ್ಕೆ ಬಾಂಬು ಸಹ ಹಚ್ಚಿಬಿಟ್ವಿ ಅಂತ ಹೇಳಿದ್ರು ಅನ್ಬೇಕಾದ್ರೆ ನನಗೆ ತುಂಬ ನಾಚಿಕೆ ಆಗ್ತಿತ್ತು ಅನ್ಬೇಕಾದ್ರೆ ಏನು ನಿನಗೆ ನಾಚಿಕೆ ಇದೆಯಾ, ಅಯ್ಯೋ ನನಗೆ ಗೊತ್ತೇ ಇರಲಿಲ್ಲ ಅಂತ ಅಜಿತ್ ಹೇಳ್ತಿರ್ಬೇಕಾದ್ರೆ ನೋಡಿ ಸತ್ಯಣ್ಣ ನಿಮ್ಮ ದೊಡ್ಡ ಫ್ರೆಂಡಿಗೆ ಹೇಳಿ ಆಯ್ತಾ, ಇನ್ನು ಯಾವತ್ತೂ ಈ ಥರ ರೀಸನ್ ಕೊಡಬಾರ್ದಂತ ಹೇಳಿ ಅಂತ ಅನ್ಬೇಕಾದ್ರೆ ಏನು ಯಾರೇ ದಡ್ಡ ಅಂದಾಗ ನೀವು ದಡ್ಡ ಅಂತ ಹಾಗೆ ಕೋಳಿ ಜಗಳನ್ನ ಆಡ್ತಾ ಇರಬೇಕಾದ್ರೆ ಇನ್ನೇನು ಮಾಡಲಿ ಆಯಿತಾ, ಅಲ್ಲಿ ಅಜ್ಜಿ ಬಾಯಿ ಮುಚ್ಚಿಸ್ಬೇಕಿತ್ತು ಅದಕ್ಕೋಸ್ಕರ ಈ ಥರ ಹೇಳ್ದೆ, ಇಲ್ಲಾಂದರೆ ಅವರೆಲ್ಲಿ ಬಾಯಿ ಮುಚ್ಕೋತಿದ್ರು, ಇಲ್ಲಾಂದರೆ ಅಪೇಕ್ಷೆ ಮತ್ತು ಮನಸ್ವಿನಿ ಇಬ್ಬರು ಸೇರಿಕೊಂಡು ಉಪ್ಪಿನಕಾಯಿ ಮಾಡಿಕೊಂಡು ಖಾರ ರುಬ್ದಂಗೆ ರುಬ್ತಾ ಇದ್ರು ಆಯಿತಾ, ನಮ್ಮನ್ನು ಇಷ್ಟೊತ್ತಿಗೆ ಎಲ್ಲರಿಗೂ ಸಹ ಬ್ರೇಕಿಂಗ್ ನ್ಯೂಸ್ ಮಾಡ್ತಾಯಿದ್ರು ಆಯಿತಾ, ಇವ್ರದ್ದು ಕಾಂಟ್ರಾಕ್ಟ್ ಮದುವೆ ಅಂತ, ಅದಕ್ಕೋಸ್ಕರ ನಾನು ಈ ಥರ ಮಾಡಿದೆ ಅಂತ ಅಜಿತ್ತು ಬೈತಾ ಇರ್ತಾರೆ. ಆಗ ಭೂಮಿ ಹೇಳ್ತಾಳೆ, ಹಾಗಾದರೆ ನಿಮಗೆ ಬೇರೆ ಕಾರಣನೇ ಸಿಗಲಿಲ್ವ ಹೇಳೋಕ್ಕೇನದಕ್ಕೆ, ನಾನೇನು ಮಾಡೋಣ, ಆ ಟೈಮಲ್ಲಿ ಏನೋ ಒಂದು ತಲೆಗೆ ಓಡ್ತು, ಅದನ್ನು ನಾನು ಹೇಳಿ ಮ್ಯಾನೇಜ್ ಮಾಡಿ ಸಾರ್ಟ್ ಔಟ್ ಮಾಡಿದ್ದೀನಿ, ಸುಮ್ಮನೆ ಬಾಯಿ ಮುಚ್ಕೊಂಡು ನಿಂತ್ಕೊ ಅನ್ಬೇಕಾದ್ರೆ ಸತ್ಯಣ್ಣ ಹೇಳ್ತಾ ಇರ್ತಾನೆ, ಈ ಟೈಮಲ್ಲಾದರೂ ನೀವಿಬ್ಬರು ಮಾತಾಡಿದ್ರಲ್ಲ ಅಷ್ಟೇ ಖುಷಿ ಅನ್ಬೇಕಾದ್ರೆ ಅದೇಂಗಣ ಬಿಡೋಕ್ಕಾಗುತ್ತೆ, ಇವಳು ಏನು ಗೊತ್ತಾ ಅಂತ ಮತ್ತೆ ಜಗಳ ಮಾಡ್ತಾ ಇರ್ತಾನೆ. ಅಲ್ಲ ಸತ್ಯಣ್ಣ, ಎಲ್ಲ ಇವಳಿಂದೇ ಆಗಿದ್ದು, ಇನ್ನೇನು ಬೈಬಾರ್ದು, ಮತ್ತು ಡೋರ್ ಹಾಕೊಂಡು ಮಲ್ಕೋಬೇಕು ತಾನೇ, ಡೋರ್ ಹಾಕ್ತಲೇ ಬಂದು ಅಂತ ಅಂದಾಗ ಯಾರಪ್ಪ ಬೆಡ್ರೂಮ್ ಡೋರ್ ಹಾಕಲಿಲ್ಲ ಅಂದಾಗ ಭೂಮಿ ಇವಳು ನಾಚ್ಕೊತಿದ್ದಾಳಲ್ಲ ನೋಡಿ, ಇವಳೇ ಆ ಮಹಾನ್ ತಾಯಿ ಮಾಡಿದ್ದು ಆಯಿತಾ, ನೀರು ತರಕೆ ಅಂತ ಹೋಗಿದ್ಲು ಬಂದುಬಿಟ್ಟು ಹಂಗೆ ಮಲ್ಕೊಬಿಟ್ಲು. ಸತ್ಯಣ್ಣನಿಗೆ ಅಜಿತ್ತು ಹೇಳ್ತಾ ಇರ್ತಾನೆ, ಅದರಿಂದ ತಾನೇ ನಮ್ಮಪ್ಪ ಬಂದು ನೋಡಿ ಇಷ್ಟೆಲ್ಲ ಪ್ರಾಬ್ಲಮ್ ಆಗಿದ್ದು ಅಂತ ಹೇಳ್ತಾ ಇರ್ತಾನೆ. ಇವಾಗ ಭೂಮಿ ಹೇಳ್ತಿರ್ತಾಳೆ, ನಾನೇ ತಪ್ಪು ಮಾಡಿದ್ದು ಆಯಿತಾ, ಡೋರ್ ಹಾಕಲ್ದಲೆ ಸಾರಿ ಅಂದಾಗ ಇಂಥ ಕೆಲಸ ಎಲ್ಲ ನಮ್ಮ ಮನೇಲಿ ಮಾಡೋದು ನೀನೇ ಅಂತ ನನಗೆ ಚೆನ್ನಾಗಿ ಗೊತ್ತು, ಆದರೆ ನಾನು ಏನೇನೋ ಹೇಳಿ ಇದಕ್ಕೆಲ್ಲ ತಾಪೆ ಹಚ್ಚಿ
ಅಂತಿದ್ರೆ ನನ್ನನ್ನು ತಪ್ಪಾಗಿ ತಿಳ್ಕೊತೀಯ ಅಲ್ವಾ. ನಾನು ನಿನಗೆ 5 ಚಾನ್ಸ್ ಕೊಟ್ಟಿದ್ದೆ, ಅದರಲ್ಲಿ 1 ಚಾನ್ಸು ನನ್ನ ಮಾತನ್ನ ಮೀರಿ ಬಂದು ಕೋರ್ಟಲ್ಲಿ 1 ಚಾನ್ಸ್ನ ಕಳ್ಕೊಂಡಿದ್ದೀಯಾ. ಇವಾಗ ಡೋರ್ ಆಗ್ತಲೇ ಇನ್ನೊಂದು ಚಾನ್ಸ್ನ ಕಳ್ಕೊಂಡಿದ್ದೀಯಾ. ಇನ್ನು ಆಯಿತಾ ನಿಮ್ಮಮ್ಮನ ಕಾಪಾಡೋಕ್ಕಿರೋದು ಇನ್ನು 3 ಚಾನ್ಸು. ಅದರಲ್ಲಿ ಏನಾದರೂ ನೀನು ಮಿಸ್ ಮಾಡಿಕೊಂಡ್ರೆ ನಾನು ಟ್ರಾನ್ಸ್ಫರ್ ತೊಗೊಂಡು ಹೋಗೋದಂತೂ ಗ್ಯಾರಂಟಿ ಇರಬೇಕಾದ್ರೆ ಬೇಡ ಸಾಹೇಬ್ರೆ ನನ್ನಿಂದಲೇ ತಪ್ಪಾಯಿತು ಅಂತ ಭೂಮಿ ಕೈ ಮುಗಿದು ಕ್ಷಮೆ ಕೇಳ್ತಾ ಇರ್ತಾಳೆ. ಅದೆಲ್ಲ ಗೊತ್ತಿಲ್ಲ ನಾನು ಕ್ಷಮಿಸಲ್ಲ ಅನ್ಬೇಕಾದ್ರೆ ಸತ್ಯನ ಹೋಗ್ಲಿ ಬಿಡೋಲ್ಬೇಕಾದ್ರೆ ಅದೆಲ್ಲ ಆಗಲ್ಲ ಅಂತ ಗುರಾಯಿಸ್ಕೊಂಡು ಭೂಮಿನೇ ನೋಡ್ತಾ ಇರ್ತಾನೆ. ಇನ್ನೊಂದು ಕಡೆ ಇಲ್ಲಿ ಲಕ್ಷ್ಮಿ ಅಕ್ಕ ಟೀ ಮಾಡ್ತಾ ಇರ್ತಾಳೆ. ಅಲ್ಲಿಗೆ ಮನಸ್ವಿನಿ ಮತ್ತು ಅಪೇಕ್ಷೆ ಇಬ್ಬರು ಸಹ ಬಂದುಬಿಟ್ಟು ಎಲ್ಲಿ ಟೀ ಅಂಗಡಿ ಅನ್ಬೇಕಾದ್ರೆ ಟೀ ಕೊಡೋಕ್ಕೆ ಒಳಗೆ ಹೋಗಿದ್ದಾಳೆ ಅನ್ಬೇಕಾದ್ರೆ ಈಗ ಹೋದ್ಲ ಅಂದಾಗ ಹ್ಞೂ ಅಂತ ಹೇಳ್ತಾ ಇರಬೇಕಾದ್ರೆ ಈ ಕಡೆ ಅಪೇಕ್ಷೆನ ಕರೆದು ಮನಸ್ವಿನಿ ಹೇಳ್ತಾ ಇರ್ತಾಳೆ, ನೋಡ್ದ ನಿನ್ನೆ ನಡೆದಿದ್ದ ಘಟನೆಗೋಸ್ಕರ ಏನೋ ಒಳಗಡೆ ಮಾತಾಡೋಕ್ಕೆ ಕರೆದಿರ್ತಾನೆ ಆಯಿತಾ, ಇವಾಗಷ್ಟೇ ಟೀ ಕುಡಿದು ಬಂದ ಆದರೂ ಸಹ ಕರೆದಿದ್ದೇನೆ, ಏನೋ ಜಗಳ ಆಗ್ತಿರ್ಬೋದು ಅನ್ಬೇಕಾದ್ರೆ ಇಲ್ಲ ಬೇರೆ ಸ್ಟಾಫ್ಗೆ ಏನಾದರೂ ಕಾಫಿ ಕೊಡೋಕೆ ಹೋಗಿರ್ಬೋದು ಟೀ ಕೊಡೋಕ್ಕೆ ಅಂತ ಅಪೇಕ್ಷೆ ಹೇಳ್ತಾ ಇರಬೇಕಾದ್ರೆ ಬಾ ನೋಡೋಣ ಅದೇನಾಗ್ತಿದೆ ಅಂತ ಒಳಗೋಗಿ ನೋಡೋಣ ಅಂತ ಇಬ್ಬರು ಹೋಗ್ತಾ ಇರ್ತಾರೆ. ಆವಾಗ ಲಕ್ಷ್ಮಿ ಅಕ್ಕ ಅನ್ಕೋತಾ ಇರ್ತಾಳೆ, ಅಲ್ಲ ಇವರಿಬ್ಬರು ನೋಡಿದರೆ ಏನೋ ಕಳ್ಳರ ಥರ ಏನೋ ಕಂಡಿಡಿಯಕ್ಕೆ ಬಂದಿದ್ದಾರೆ, ಈ ವಿಷಯನ ಆದಷ್ಟು ಬೇಗ ನಾನು ಭೂಮಿಗೆ ಹೇಳಬೇಕು ಅಂತ ಫೋನ್ ಮಾಡ್ತಾ ಇರ್ತಾಳೆ. ಈ ಕಡೆ ಭೂಮಿಗೆ ಕಾಲ್ ಮಾಡ್ತಾ ಇದ್ದರೆ ಫೋನ್ ಅಲ್ಲೇ ಬಿಟ್ಟೋರ್ತಾಳೆ. ಅಯ್ಯೋ ಭೂಮಿ ಇಲ್ಲೇ ಬಿಟ್ಟೋಗಿದ್ದಲ್ಲ ಅಂತ ಲಕ್ಷ್ಮಿ ಅಕ್ಕ ಟೆನ್ಷನ್ ಮಾಡ್ಕೋತಾ ಇರ್ತಾಳೆ. ಇನ್ನೊಂದು ಕಡೆ ಭೂಮಿ ಹೇಳ್ತಾ ಇರ್ತಾಳೆ, ಅಲ್ಲ ಸತ್ಯಣ್ಣ ನೀವು ಸಹ ನನ್ನ ಮದುವೆಗೆ ಸಾಕ್ಷಿ ಆಗಿದ್ರಲ್ಲ ನೋಡಿ, ಅವಾಗ 3 ಗಂಟು ಕಟ್ಟೋ ಇರೋ ಆಸಕ್ತಿ ಇವಾಗ ನಮ್ಮ ಅಮ್ಮನ ಬಿಡಿಸ್ಬೇಕಾದ್ರೆ 3 ಚಾನ್ಸ್ ಅಂತ ಹೇಳ್ತಾ ಇದ್ದಾರೆ, ಅದನ್ನು ಕ್ಯಾನ್ಸಲ್ ಮಾಡ್ಕೊಳ್ಳೋಕ್ಕೆ ಹೇಳಿ ಅಂತ ತಿವಿತಾ ಇರ್ತಾಳೆ. ಅದಕ್ಕೆ ಸತ್ಯಣ್ಣ ಹೇಳ್ತಾ ಇರ್ತಾನೆ, ಅಜಿತಾ ನೀನು ಮಾಡಿದ್ದೆಲ್ಲ ಸರಿಯಾಗಿರ್ಬೋದು, ಆದರೆ ನಾನು ಈ ವಿಷಯದಲ್ಲಿ ಭೂಮಿ ಪರನೇ ನಿಲ್ತೀನಿ, ನಿನ್ನ ಮಾತನ್ನ ವಾಪಸ್ ತಗೊಳ್ಬೇಕಾದ್ರೆ ಏನು ನನ್ನ ಫ್ರೆಂಡ್ ಆಗಿ ನನ್ನ ಆಪೋಸಿಟ್ ಟೀಮ್ಗೆ ನೀವು ಎಲ್ಪ್ ಮಾಡ್ತಾ ಇದ್ದೀರಾ, ಮೊದಲು ನೀವು ಕೋರ್ಟಿಗೆ ಎದ್ದೋಗಿ ಅನ್ಬೇಕಾದ್ರೆ ಏನು ಈ ಮಾತು ಹೇಳ್ತಾ ಇದೆಯಾ, ನೀನು ಕಾಂಟ್ರಾಕ್ಟ್ ಮದುವೆ ಆಗೋಕ್ಕೆ ಮುಂಚೆ ಈ ಮಾತನ್ನ ಹೇಳ್ಬೇಕಿತ್ತು ಅಂತ ಹೇಳ್ತಾ ಇರ್ತಾನೆ. ಅದಕ್ಕೆ ಸತ್ಯಣ್ಣ ಹೇಳ್ತಾ ಇರ್ತಾನೆ, ಅಲ್ಲ ಕಣೋ ಈ ಮದುವೆಗೆ ಸಾಕ್ಷಿಯಾಗಿದೆ ನಾನು ಆಯಿತಾ, ಅಂಥದ್ರಲ್ಲಿ ನೀನು ಭೂಮಿ ಮೇಲೆ ಎಗರಾಡ್ತಿದ್ದೀಯಾ ಆಯಿತಾ, ಭೂಮಿನ ನೀನು ಏನು ಅಂದ್ಕೊಂಡಿದ್ದೀಯಪ್ಪ ಅವಳೇನು ಮದುವೆ ಆಗ್ತೀನಿ ಅಂತ ಬಂದಿಲ್ಲ, ನೀನೇ ತಾನೇ ನನಗೆ ಒಂದು ಹುಡುಗಿ ಬೇಕು ಅಂಜನದಿಂದ ದೂರ ಆಗಬೇಕು ಅಂತ ಹೇಳಿದ್ಕೆ ಅವಳಿಗೂ ಸಹ ಪ್ರಾಬ್ಲಮ್ ಇತ್ತು, ಅವ್ರ ಅಮ್ಮನ ವಿಷಯಕ್ಕಾಗಿ ನಿನ್ನ ಜೊತೆ ಕಾಂಟ್ರಾಕ್ಟ್ ಮದುವೆ ಆದ್ಲು ಅಂತ ಹೇಳ್ತಾ ಇರ್ತಾರೆ. ಅಲ್ಲ ಕಣೋ ನಿನ್ನ ಪ್ರಪೋಸಲ್ ಇಟ್ಟೆ, ಅವಳು ತಾಯಿ ಸೆಂಟಿಮೆಂಟಿಂದ ಇದಕ್ಕೆ ಒಪ್ಕೊಂಡ್ಲು ಅಂದಾಗ ಭೂಮಿನೂ ಸಹ ಹೌದು ಸತ್ಯಣ್ಣ ಅಂತ ಇರ್ತಾಳೆ. ಅಲ್ಲ ಕಣೋ ಮಾತಿಗೆ ನೀನು ಎಡ್ಬಟ್ಟು ಅಂತ ಹೇಳ್ತೀಯಲ್ಲ, ಅವಳ ಸ್ವಭಾವ ನಿನಗೆ ಗೊತ್ತಿರಲಿಲ್ವ ಅನ್ಬೇಕಾದ್ರೆ ಅಜಿತ್ ಅವರಿಬ್ರು ಗುರಾಯಿಸ್ಕೊಂಡು ನೋಡ್ತಾ ಇರ್ತಾನೆ. ಅಲ್ಲ ಕಣೋ ಅವಳೇನು ಮಿಷನ್ ಎಲ್ಲ ಕಣೋ ಹುಡುಗಿ ಕಣೋ ಎಷ್ಟು ಸ್ವಭಾವದ ಒಳ್ಳೆ ಹುಡುಗಿ ನೋಡೋ ಪಾಪ ಅವಳನ್ನ ಅಂತ ಹೇಳ್ತಾ ಇರ್ತಾನೆ. ನೋಡು ಇದು ಲಾ ಪ್ರಕಾರ ನಾನು ವಿರೋಧಿಸ್ತೀನಿ ಆಯಿತಾ, 3 ಚಾನ್ಸು 5 ಚಾನ್ಸು ಅಂತ ಎಲ್ಲ ಹೇಳೋಂಗಿಲ್ಲ ಅಂತ ನೀನು ಹೇಳ್ತಾ ಇರಬೇಕಾದ್ರೆ ಭೂಮಿ ಸಾಹೇಬ್ರೆ ಪ್ಲೀಸ್ ಇದೊಂದು ಸಲ ಚಾನ್ಸ್ ಕೊಡಿ ಆಯಿತಾ, ಇನ್ನು 1 ಸಲ ಅಲ್ಲ 10 ಸಲ ಚೆಕ್ ಮಾಡ್ತೀನಿ ಡೋರು ಕ್ಲೋಸ್ ಆಗಿದೆ ಇಲ್ವೋ ಪ್ಲೀಸ್ ಅಂದಾಗ ಸರಿ ಆಯಿತು ಬಿಡು ಅಂತ ಹೇಳ್ತಾನೆ. ಇನ್ಮೇಲೆ ನಮ್ಮ ಕಾಂಟ್ರಾಕ್ಟ್ ಮದುವೆ ಯಾರಿಗೂ ಸಹ ಗೊತ್ತಾಗಬಾರ್ದು ನಾವು ಕಾಂಟ್ರಾಕ್ಟ್ ಮದುವೆ ಆಗಿದ್ದೀವಿ ಅಂತ, ಆ ಥರ ನೀನು ಮ್ಯಾನೇಜ್ ಮಾಡಬೇಕು ಅಂದಾಗ ಸರಿ ಸಾಹೇಬ್ರೆ ಥ್ಯಾಂಕ್ ಯು ಅಂತ ಹೇಳ್ತಾ ಇರಬೇಕಾದ್ರೆ ಈ ಕಡೆ ಅಜಿತ್ ನೋಡ್ತಾ ಇದ್ದರೆ ಅಲ್ಲಿ ಅಪೇಕ್ಷೆ ಮನಸ್ವಿನಿ ಬಂದಿರ್ತಾರೆ. ಅವರು ನೋಡಿಬಿಟ್ಟು ಚಿನ್ನ ಅಂತ ಭೂಮಿನ ಟಚ್ ಮಾಡ್ತಾ ಇರ್ತಾನೆ. ನಿಮಗೇನಾಯಿತು ಅಂತ ಕೇಳ್ತಾ ಇರ್ತಾಳೆ. ಸತ್ಯಣ್ಣ ನೀವು ಆ ಕಡೆ ನಡೀರಿ ಅಂತ ಭೂಮಿನ ಚೇರ್ ಮೇಲೆ ಕೂರಿಸ್ತಾ ಇರಬೇಕಾದ್ರೆ ಅಪೇಕ್ಷೆ ಮನಸ್ವಿನಿ ನೋಡಿಬಿಟ್ಟು ಓಹೋ ಇದಕ್ಕೆ ಅಂತ ಇಬ್ಬರು ನಗಾಡ್ತಾ ಇರ್ತಾರೆ. ಏನು ಚಿನ್ನ ನೀನು ಸೊಂಟ ಉಳ್ಕಿದ್ದೆ ಆದರೂ ಸಹ ಡ್ಯೂಟಿಗೆ ಬಂದಿದ್ದೀಯಾ, ಮನೇಲಿದ್ದು ರೆಸ್ಟ್ ಮಾಡು ಅಂತ ಸಹ ನಾನು ಹೇಳಿದ್ದೆ, ನನ್ನ ಮಾತೆ ಕೇಳಲ್ಲ, ನಾನು ಇಲ್ಲ ಅಂದರೆ ಏನು ಗತಿ, ಯಾವಾಗಲೂ ನಾನೇ ಇರ್ತೀನಿ ಅಂತ ನಾಟಕ ಮಾಡ್ತಾ ಇರಬೇಕಾದ್ರೆ ಇಲ್ಲಿ ಮನಸ್ವಿನಿ ಮತ್ತು ಅಪೇಕ್ಷೆ ಇಬ್ಬರು ಸಹ ಸಿಟ್ಕೋತಾ ಇರ್ತಾರೆ. ಆವಾಗ ನೀನೇನು ಅಪೇಕ್ಷೆ ಇಲ್ಲಿ ಬಂದಿದ್ಯಾ ಅಂದರೆ ಅದಾ ನಿನ್ನೂ ಮತ್ತು ಮನಸ್ವಿನೂ ಫ್ರೆಂಡ್ ಲಿಸ್ಟಿಗೆ ಸೇರಿಸ್ಬೇಕಿತ್ತು ಅದಕ್ಕೋಸ್ಕರ ಬಂದೆ ಅಂತ ಹೇಳ್ತಾ ಇರ್ತಾಳೆ. ಲಾಸ್ಟ್ ಟೈಮ್ ಅವಳು ಬಂದರೆ ನೀವಿಬ್ಬರು ಏನೂ ಹೇಳ್ಬಿಟ್ಟು ಅವಳನ್ನ ಬೇಜಾರು ಮಾಡಿ ಕಳಿಸಿದ್ದೀರ, ಅದಕ್ಕೆ ಫ್ರೆಂಡ್ ಮಾಡ್ಕೋಬೇಕಾಯ್ತಾ, ಎಲ್ಲರೂ ಒಂದೇ ಮನೇಲಿ ಇರ್ತೀವಿ ಅಂದರೆ ಫ್ರೆಂಡ್ ಅಂದಾಗ ಅಜಿತ್ ಹೇಳ್ತಾ ಇರ್ತಾನೆ, ನನಗೇನು ಅಶ್ವಿನಿ ಜೊತೆ ಫ್ರೆಂಡ್ಶಿಪ್ ಮಾಡೋಕ್ಕೆ ಏನು ತೊಂದರೆ ಇಲ್ಲ, ಆದರೆ ನಾನು ಹೆಂಡತಿ ಒಪ್ಕೋಬೇಕು ಅಂದಾಗ ಭೂಮಿ ನಿನಗಿಷ್ಟ ಅಲ್ವಾ ಫ್ರೆಂಡ್ಶಿಪ್ ಮಾಡೋಕ್ಕೆ ಅಂತ ಅಪೇಕ್ಷೆ ಕೇಳಬೇಕಾದ್ರೆ ಹೂ ಅನ್ನಕ್ಕೆ ಹೋಗ್ತಾ ಇರ್ತಾಳೆ. ಆವಾಗ ಅಜಿತ್ತು ಕತ್ತಲಾಡಿಸಿ ಬೇಡ ಅಂತ ಹೇಳು ಅನ್ಬೇಕಾದ್ರೆ ನೋಡಿ ನನಗೆ ತುಂಬ ಅಬ್ಜೆಕ್ಷನ್ ಇದೆ ಇವರಿಬ್ಬರು ಫ್ರೆಂಡ್ಶಿಪ್ ಮಾಡೋಕ್ಕೆ ಅಂದಾಗ ಅಪೇಕ್ಷೆ ಏನದು ಅಂತ ಕೇಳ್ತಾ ಇರ್ತಾಳೆ. ಏನು ಗೊತ್ತಪ್ಪ ಅವರೇ, ನಾನು ನನ್ನ ಗಂಡು ಜೊತೆ ಅಗ್ನಿಸಾಕ್ಷಿಯಾಗಿ ತಾಳಿ ಕಟ್ಸ್ಕೊಂಡಿದ್ದೀನಿ, ಅವರು ಇನ್ನೊಂದು ಹೆಣ್ಮಗು ಜೊತೆ ಓಡಾಡೋದು ಸಲಿಗೆಯಿಂದ ಇರೋದು ನನಗೆ ಇಷ್ಟ ಇಲ್ಲ ಆಯಿತಾ, ಅವರು ನನಗೆ ಮಾತ್ರ ಸ್ವಂತ ಅಂತ ಹೇಳ್ತಾ ಇರಬೇಕಾದ್ರೆ ಇಲ್ಲಿ ಅಕ್ಷಯ್ ಅಂತ ಸತ್ಯಣ್ಣ ಅಂದಾಗ ಎಲ್ಲರೂ ಸಹ ಒಳಗೆ ನಗಾಡ್ತಾ ಇರ್ತಾರೆ. ಸೊ ಹಂಗಾಗಿ ನನ್ನ ಗಂಡನ ಜೊತೆ ಇವರು ಫ್ರೆಂಡ್ಶಿಪ್ ಮಾಡೋದು ನನಗೆ ಇಷ್ಟ ಇಲ್ಲ ಅಂತ ಹೇಳ್ತಿರ್ಬೇಕಾದ್ರೆ ಜಸ್ಟ್ ಫ್ರೆಂಡ್ಶಿಪ್ ತಾನೇ ಅದೇನಾಗುತ್ತೆ ಅಂತ ಹೇಳ್ತಾ ಇರಬೇಕಾದ್ರೆ ಫ್ರೆಂಡ್ಶಿಪ್ಪೇ ನಾಳೆ ಮದುವೆ ಆಗೋದು ಹೇಳಿ ಕೇಳಿ ಬೇರೆ ಇವರು ಅತ್ತೆ ಮಗಳು ಆಯಿತಾ, ಏನಾದರೂ ನಾಳೆ ಮದುವೆ ಆದರೆ ನನ್ನ ಗತಿ ಏನು ಅಂತ ಅನ್ಬೇಕಾದ್ರೆ ಆ ಕಡೆ ಇಲ್ಲಪ್ಪ ಅದೆಲ್ಲ ಆಗಲ್ಲ, ಏನಾದರೂ ನೀನು ಇನ್ನೊಂದು ಸಲ ಇದೇ ಲಾಸ್ಟು ನನ್ನ ಗಂಡನ ಹಿಂದೆ ಮುಂದೆ ಸುತ್ತಾಡಿದರೆ ಶುಂಠಿ ಕುಡ್ತೀನಲ್ಲ ಆ ಥರ ನಿನ್ನ ಕುಟ್ಬಿಡ್ತೀನಿ ಬೇಕಾದರೆ ಅಂತ ಇಲ್ಲಿ ಅಶ್ವಿನಿ ವಾಯ್ಸ್ ರೈಸ್ ಮಾಡಬೇಕಾದ್ರೆ ಅಜಿತ್ ಹೇಳ್ತಾ ಇರ್ತಾನೆ, ಅಜಿತ್ ನಾರಾಯಣ್ ಹೆಂಡತಿ ಆಯಿತಾ, ಅವಳ ಜೊತೆ ನೀನು ಮಾತಾಡಬೇಕಂದ್ರೆ ಸ್ಲೋ ಆಗಿ ಮಾತಾಡಬೇಕು, ವಾಯ್ಸ್ ರೈಸ್ ಮಾಡಬಾರ್ದು ಅಂತ ಹೇಳ್ತಾ ಇರ್ತಾನೆ. ಈ ಕಡೆ ತುಂಬ ಕೋಪ ಬರ್ತಾ ಇರುತ್ತೆ. ಅವಾಗ ಅಲ್ಲ ಅಂತ ಇರ್ತಾಳೆ. ಅವಾಗ ಅಜಿತ್ ಹೇಳ್ತಾ ಇರ್ತಾನೆ, ನೀನು ವಯಸ್ಸಲ್ಲಿ ನನಗಿನ್ನ ದೊಡ್ಡವಳು, ನಿನ್ನನ್ನು ಹೋಗು ಅಂತ ಹೇಳಿದರೆ ತಪ್ಪಾಗುತ್ತೆ, ನೋಡು ಏನು ಮಾಡ್ತೀಯ ಅನ್ಬೇಕಾದ್ರೆ ಬಾ ಮನಸ್ವಿನಿ ಹೋಗೋಣ ಅಂತ ಸಿಟ್ಟು ಮಾಡಿಕೊಂಡು ಅಪೇಕ್ಷೆ ಮನಸ್ವಿನಿ ಕರ್ಕೊಂಡು ಹೋಗ್ತಾ ಇರ್ತಾಳೆ. ಇನ್ನೊಂದು ಕಡೆ ಅವರೆಲ್ಲ ಹೋದ್ಮೇಲೆ ಅಜಿತ್ ದಿನಕ್ಕೊಂದು ರಾಮಾಯಣ ಆಯಿತಾ, ದಿನಕ್ಕೊಂದು ಡ್ರಾಮಾ ಯಾವತ್ತು ತಡ್ಕೋತಾನೆ ಇರುತ್ತೆ, ಇದಕ್ಕೆಲ್ಲ ಕೊನೆ ಅನ್ನೋದು ಯಾವತ್ತು ಸಿಗುತ್ತೋ ಕಾಣೆ ಅಂತ ಹೇಳ್ತಾ ಇರ್ತಾನೆ.
ಇನ್ನೊಂದು ಕಡೆ ಮನೆಗೆ ಬಂದುಬಿಟ್ಟು ಅಪೇಕ್ಷಾ ಕೋಪ ಮಾಡ್ಕೊಂಡು ಹೇಳ್ತಾ ಇರ್ತಾಳೆ, ನಾವು ಹುಲಿ ಹಿಡಿಯೋಣ ಅಂತ ಹೋದರೆ ಇಲಿನೂ ಸಹ ಸಿಗಲಿಲ್ವಲ್ಲ, ಈ ಅಜ್ಜಿತು ಹೆಂಡ್ತಿನ ಪರವಾಗಿ ನಾರ್ಮಲ್ಲೇ ಇದ್ದೇನೆ ಅಂತ ಅನ್ಬೇಕಾದ್ರೆ ಈ ಕಡೆ ಮನಸ್ವಿನಿ ಸಹ ಕೋಪ ಮಾಡ್ಕೊಬಿಟ್ಟು, ಅಲ್ಲ ನನ್ನನ್ನು ಬೈತಾಳೆ, ಆ ಟೀ ಅಂಗಡಿ ಮಾಡೋಳು ನನಗೆ ತುಂಬ ಇರಿಟೇಟ್ ಮಾಡ್ತಾಳೆ, ಅವಳು ಈ ಥರ ಮಾಡಿದರೆ ಅವಳನ್ನ ಉಸಿರು ಕಟ್ಟಿ ಸಾಯಿಸೋ ಹಾಗೆ ಮಾಡ್ತೀನಿ ಅಂತ ಅಂದಾಗ ಈ ಕಡೆ ಅಪೇಕ್ಷನ್ಗೆ ಫುಲ್ ಶಾಕ್ ಆಗಿಬಿಡ್ತು. ಏನು ಹೇಳ್ತಾ ಇದೆಯಾ, ಮೊನ್ನೆ ತಾನೇ ಭೂಮಿ ಅಂದರೆ ಇಷ್ಟ, ಹಾಗೆ ಹೀಗೆ ಮಾಡಬಾರ್ದು ಅಂತ ಹೇಳ್ತಿದ್ದೆ, ನೋಡಿದರೆ ಈ ಥರ ಅಂತಿದ್ದೆ ಅನ್ಬೇಕಾದ್ರೆ ಯಾವುದೋ ಫ್ಲೋನಲ್ಲಿ ಬಂತು, ಸಾರಿ ಅಪ್ಪು ಅನ್ಬೇಕಾದ್ರೆ ಸರಿ ಬಿಡು ದಟ್ಸ್ ಓಕೆ ಆಯಿತಾ, ಏನು ಪ್ರಾಬ್ಲಮ್ ಇಲ್ಲ, ಆದರೆ ಉಸಿರು ಕಟ್ಟೋ ರೀತಿ ಮಾಡೋಣ, ಅವಳು ಸಾಯಬಾರ್ದು ಆ ಥರ ಮಾಡೋಣ ಅಂದಾಗ ಏನು ಪ್ಲ್ಯಾನ್ ಮಾಡಿದ್ದೆ ಅನ್ಬೇಕಾದ್ರೆ ಹೇಗಿದ್ರು ನಮ್ಮಲ್ಲಿ ವೇಸ್ಟ್ ಇದೆಯಲ್ವಾ, ಅವಳೊಂದು ದೊಡ್ಡ ವೇಸ್ಟು ಆಯಿತಾ, ಅಲ್ಲಿ ಸ್ಟೋರ್ ರೂಮಿಗೆ ಅವಳನ್ನ ತಬ್ಬಿಡೋಣ, ಅವಾಗ ಅವಳೇ ಆಗಿ ವೇಸ್ಟ್ ಆಗಿ ಉಸಿರು ಕಟ್ತಾಳೆ ಅಂತ ಪ್ಲ್ಯಾನ್ ಮಾಡ್ತಾ ಇರ್ತಾಳೆ. ಆ ಥರ ಮಾಡಿದರೆ ನನಗೂ ಸ್ವಲ್ಪ ಸಮಾಧಾನ ಆಗುತ್ತೆ, ಈ ವಿಷಯನ ಯಾರಿಗೂ ಹೇಳ್ಬಾರ್ದು, ನಮ್ಮ ಇರಲೇ ಇರಬೇಕು ಅಂತ ಅಪೇಕ್ಷೆ ಹೇಳಿದಾಗ ಸರಿ ಆಯಿತು ಅಪ್ಪು ಅಂತ ಹೇಳ್ತಾಳೆ. ಈ ಕಡೆ ಅಪೇಕ್ಷೆ ಹೊರಡ್ತಾಳೆ, ಈ ಕಡೆ ಮನಸ್ವಿನಿ ಮಾತ್ರ ಯೋಚನೆ ಮಾಡ್ತಿರ್ತಾಳೆ. ಅಷ್ಟೊತ್ತಿಗೆ ಅಲ್ಲಿಗೆ ದೇವಿಯನಿ ಬಂದುಬಿಟ್ಟು ಸ್ಟೇಷನ್ಗೆ ಹೋಗಿದ್ದ ಕೆಲಸ ಏನಾಯಿತು ಅಶ್ವಿನಿ ಅನ್ಬೇಕಾದ್ರೆ ಏನೂ ಇಲ್ಲ, ತಡನೂ ಇಲ್ಲ ಬುಡನೂ ಇಲ್ಲ ಆಯಿತಾ, ಅವರಿಬ್ಬರು ಹೊಂದ್ಕೊಂಡೇ ಇದ್ದಾರೆ ಜೊತೆಯಾಗಿ ಅಂತ ಹೇಳ್ತಾ ಇರ್ತಾಳೆ. ಓ ಹೌದಾ, ಇದೊಂದು ತಲೆನೋವು, ಸದ್ಯಕ್ಕೆ ಅದನ್ನು ಬಿಡು, ಏನು ಗೊತ್ತಾ ನಿನಗೆ ವಾಸ್ತಲ್ಯ ವಟಾರ ಗೊತ್ತಾ ಅಂದಾಗ ಏನು ಈ ಥರ ಹೇಳ್ತಾ ಇದ್ದೀರಾ, ಭೂಮಿ ವಸ್ತುಗಳನ್ನು ತರಕ್ಕೆ ಹೋಗಿದ್ದು ನಾನೇ ತಾನೇ, ಅಲ್ಲಿರೋ ವಟಾರ ಹುಡುಕಿದ್ದು ನಾನೇ ಅಂದಾಗ ಓಹೋ ಹಾಗಾದರೆ ನಿನಗೆ ಚೆನ್ನಾಗಿ ಗೊತ್ತು ಅನ್ಬೇಕಾದ್ರೆ ಯಾಕೆ ಮೇಡಮ್ ಇವಾಗ ಅಂದಾಗ ಆ ಸಾಕ್ಷಿಗೆ ಆ ಜಾಗ ಬೇಕಂತೆ, ಅದನ್ನು ಅವಳು ಕುಬ್ಜ ಮಾಡ್ಕೋಬೇಕಂತೆ, ಅದಕ್ಕೆ ಕೇಳಿದ್ಲು, ನಿನ್ನ ಹುಡುಗರನ್ನ ಅಲ್ಲಿ ಕಳಿಸಿ ಡೀಟೇಲ್ಸ್ ಎಲ್ಲ ಕಲೆಕ್ಟ್ ಮಾಡ್ಕೊತ ಹೇಳ್ತಾ ಇರ್ತಾಳೆ. ಹಾಗೆ ಏನು ಗೊತ್ತಾ, ನೀನು ಕಳಿಸೋ ಹುಡುಗರೆಲ್ಲ ತುಂಬ ಡೀಸೆಂಟಾಗಿರಬೇಕು ಅಂತ, ಯಾರಿಗೂ ಸಹ ಅನುಮಾನ ಬರಬಾರ್ದು, ಆ ಥರ ಕಳಿಸು ಅಂದಾಗ ಸರಿ ಮೇಡಮ್ ಅಂತ ಇಲ್ಲಿ ಹೇಳ್ತಾ ಇರ್ತಾಳೆ. ಇನ್ನೊಂದು ಕಡೆ ಸತ್ಯಣ್ಣನ ಅಜಿತ್ ಕೇಳ್ತಾ ಇರ್ತಾನೆ, ಸತ್ಯಣ್ಣ ಒಂಥರ ಇದ್ದೀರಾ, ಯಾಕೆ ಡಲ್ಲಾಗಿದ್ದೀರಲ್ಲ, ಏನಾಯ್ತು ಅನ್ಬೇಕಾದ್ರೆ ಏನೂ ಇಲ್ಲ ಅಜಿತ್ ಅನ್ಬೇಕಾದ್ರೆ, ಇಲ್ಲ ಸತ್ಯಣ್ಣ ಬೆಳಗ್ಗೆ ಮನೆಗೂ ಬರಲಿಲ್ಲ, ಹಾಗೆ ಕಾಲ್ ಮಾಡಿದಾಗ ತುಂಬ ವಾಯ್ಸು ಡಿಫ್ರೆಂಟಾಗಿತ್ತು, ಯಾವತ್ತೂ ಸಹ ನಾನು ಈ ಥರ ಸತ್ಯನ ನೋಡೇ ಇಲ್ಲ ಅಂತ ಅಂದಾಗ, ಈ ಥರ ಆಕ್ಸಿಡೆಂಟ್ ಆಯಿತು ಅಂದಾಗ ಹೌದಾ ಎಲ್ಲಾಯಿತು ಯಾವಾಗಾಯಿತು ಕೊಡಿ ಡೀಟೇಲ್ಸ್, ಅದು ಗಾಡಿ ನಂಬರ್ ಹೇಳಿ ನಾನು ಈಗ ಹೋಗಿ ಕೇಸ ಫೈಲ್ ಮಾಡ್ತೀನಿ ಅನ್ಬೇಕಾದ್ರೆ ಆ ಥರ ಏನೂ ಇಲ್ಲ ಆಯಿತಾ, ಏನೂ ಆಗಿಲ್ಲ ಸುಮ್ಮನಿರು ಚೆನ್ನಾಗಿದ್ರಿ ನೋಡು, ನಾನು ನಿನ್ನ ಮುಂದೆ ಇದ್ದೀನಲ್ವ, ಜಸ್ಟ್ ಚಿಕ್ಕ ಆಕ್ಸಿಡೆಂಟು ಅನ್ಬೇಕಾದ್ರೆ ಹೌದಾ ಅದೇನು ಹೇಳಿ ಅಂತ ಅನ್ಬೇಕಾದ್ರೆ ಅಷ್ಟೊತ್ತಿಗೆ ಫೋನು ರಿಂಗ್ ಆಗ್ತಿರುತ್ತೆ. ಅವಾಗ ಸತ್ಯನ ರಿಸೀವ್ ಮಾಡ್ತಾ ಇರ್ತಾನೆ, ಇದೇ ಅದು 11 ನಂಬರ್ ಅಂತ ರಿಸೀವ್ ಮಾಡಿದರೆ ಆ ಕಡೆಯಿಂದ ಸಾಕ್ಷಿ ಕಾಲ್ ಮಾಡ್ತಾಳೆ. ಈ ಕಡೆ ತುಂಬ ಒಳ್ಳೊಳಗೆ ಒಂಥರ ಫೀಲ್ ಮಾಡಿಕೊಂಡು ಸತ್ಯಣ್ಣ ಮಾತಾಡ್ತಾ ಇರ್ತಾನೆ, ಹಲೋ ಹೇಳಿ ಅಂತಾಗ, ನಾನು ಸತ್ಯ ಅವರೇ, ಸಾಕ್ಷಿ ಆಯಿತಾ, ಗಾಡಿ ರಿಪೇರಿ ಆಯಿತಾ, ಅಮೌಂಟ್ ಎಷ್ಟಾಯಿತು ಹೇಳಿ ನಾನು ಕೊಡೋಕ್ಕೆ ಬರ್ತೀನಿ ಅಂತ ಸಾಕ್ಷಿ ಹಾಗೆ ನಿಲ್ಕೊಂಡು ಹೇಳ್ತಾ ಇರಬೇಕಾದ್ರೆ ಈ ಕಡೆ ಒಳಗೆ ಲವ್ ಫೀಲ್ ಥರ ಆಗ್ತಾ ಇರಬೇಕಾದ್ರೆ ಲವ್ ಸಾಂಗ್ ಸಹ ಹಾಡ್ತಾ ಇರ್ತಾರೆ. ಅಷ್ಟೊತ್ತಿಗೆ ಅಜಿತ್ ಏನಾಯಿತು ಸತ್ಯಣ್ಣಗೆ ಅಂತ ಈ ಕಡೆ ಸತ್ಯಣ್ಣನ ಮುಖನೇ ನೋಡ್ತಾ ಇರ್ತಾನೆ, ಈ ಕಡೆ ಸಾಕ್ಷಿ ಸಹ ಮಾತಾಡ್ತಾ ಇರ್ತಾಳೆ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತದೆ. ಈ ವಿಡಿಯೋ ಇಷ್ಟ ಆದರೆ ಪುಟನೊಂದು ಲೈಕ್ ಮಾಡಿ ಹಾಗೆ ಫಾಲೋ ಮಾಡಿ. ಥ್ಯಾಂಕ್ ಯು.